ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮೆಣಸಿನ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಶೀತಕ್ಕೆ, ಕೆಮ್ಮಿಗೆ ಮತ್ತು ಥಂಡಿನಲ್ಲಿ ದೇಹಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಇದು ಮಾಡ್ತಾಯಿದ್ದೀನಿ. ಜ್ವರ ಬಂದರೆ ಬಾಯಿ ಕೆಟ್ಟಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಏನು ಹಾಕಲ್ಲ ನಾನು. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಒಂದೆರಡು ಪೀಸ್ ಶುಂಠಿ ಮತ್ತು ಕಾಳು ಮೆಣಸು, ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದೇನೆಲ್ಲ ಬೇಗನೆ ಆಗುತ್ತೆ, 5 ನಿಮಿಷದ ಕೆಲಸ ಅಷ್ಟೇ ಇದು. ರುಬ್ಕೊಂಬಿಟ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು. ಸಾಸಿವೆ ಹಾಕ್ತಿದ್ದೆ, ಕರಿಬೇವು ಜಾಸ್ತಿ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಹುಣಸೆ ಹಾಕ್ತೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಈ ತಿಂಡಿಗೆ. ಮತ್ತು ರುಬ್ಬಿಟ್ಕೊಂಡಿರೋದು ಮಿಶ್ರಣ ಸೇರಿಸ್ಬಿಟ್ಟು ಅದಕ್ಕೆ ನೀರು ಹಾಕಿದ್ದೀನಿ. ನೀರು ಅಂದರೆ ಜಾಸ್ತಿನೇ ತೆಳ್ಳಗಿರುತ್ತೆ ಇದು, ಹಾಗಾಗಿ ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ. ಉಪ್ಪು ಸೇರಿಸ್ಬೇಕು. ಆಮೇಲೆ ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ಮಾತ್ರ ಇದೊಂದೇ ಸೇರೋದು, ಇನ್ನೇನೋ ಸೇರಲ್ಲ. ಉಪ್ಪು ಹಾಕ್ಕೊಂಡು ಕುದಿಸ್ಬೇಕು ಚೆನ್ನಾಗಿ. ಕುದಿ ಬಂದರೆ ಸಾಂಬಾರು ಆಗೋಗ್ಬಿಡ್ತೀವಿ ಬೇಗ. ರಸನ ಕೆಲವರು ಟೊಮೆಟೊ ಎಲ್ಲ ಹಾಕಲ್ಲ, ಹಾಗೆ ಮಾಡ್ತಾರೆ. ಕೆಲವರು ಮಿಕ್ಸಿನಾಗ ಹಾಕಲ್ಲ, ಜಜ್ಜಿಸ್ತಾರೆ ಕಲ್ಲಲ್ಲಿ, ಅದನ್ನ ಹಾಕ್ತಾರೆ. ಸ್ವಲ್ಪ ಹಿಂಗು ಹಾಕಿದ್ದೀನಿ. ಒಂದೆರಡು ಕುದಿ ಬಂದ ತಕ್ಷಣ ಕುದಿಸ್ಕೊಂಡ್ರೆ ಮೆಣಸಿನ ಸಾಂಬಾರು ರೆಡಿ. ಈಗ ನನ್ನ ಚಾನಲ್ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಕಮೆಂಟ್ ಮಾಡಿ. ಅದಕ್ಕೆ ಧನ್ಯವಾದಗಳು. ಹೀಗೆ ನೋಡ್ತಾಯಿರಿ. ನೋಡಿ ಎಷ್ಟು ತೆಳುವಾಗಿ